ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸಿಂಪಲ್ ಆಗಿ ಯಾವುದೇ ಥರದ ಮಸಾಲಾನ ಹಾಕದೇನೆ ರುಚಿಯಾಗಿ ವೆಜಿಟೇಬಲ್ಸ್ ಪುಲಾವ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿ ಕೂಡ ಮಾಡೋದು. ಸ್ವಲ್ಪ ನಾವು ಅಂದರೆ ಮನೆಯಲ್ಲಿ ಅಲ್ಪ ಸ್ವಲ್ಪ ತರಕಾರಿ ಇದ್ದಾಗ ಹೀಗೆ ಒಂದು ಸರ್ತಿ ಮಾಡಿ ನೋಡಿ. ಯಾವುದೇ ಥರದ ಸಾಂಬಾರು ಪಲ್ಯ ಇಲ್ಲದೇ ಇರೋ ಟೈಮ್ದೊಳಗೆ ಈಸಿಯಾಗಿ ಈ ಪುಲಾವ್ನ ಮಾಡಿ ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ. ನಂತರ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ. ಯಾವುದೇ ಥರದ್ದು ಮಸಾಲಾನ ಹಾಕದೇನೆ ಈಸಿಯಾಗಿರುವಂತಹ ವೆಜ್ ಪುಲಾವ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇಲ್ಲಿ ನಾನು ಅಕ್ಕಿ ತೋರಿಸ್ತಾ ಇದ್ದೀನಿ. ನಾರ್ಮಲ್ ಅಕ್ಕಿ ಅಂದರೆ ಜೀರಾ ರೈಸ್ ಅದು ಇರುತ್ತೆ ನೋಡಿ, ಆ ರೈಸ್ನ ತೊಗೊಂಡಿದ್ದೀನಿ, ಅಂದರೆ ಅಕ್ಕಿಯನ್ನು ತೊಗೊಂಡಿದ್ದೀನಿ. ನಂತರ 2 ಟೊಮೊಟೊ, ಬೀನ್ಸು ಒಂದು 7ರಿಂದ 8 ಬೀನ್ಸ್ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಹಸಿ ಶುಂಠಿನ ಜಜ್ಜಿ ಇಟ್ಕೊಂಡಿದ್ದೀನಿ. ಪೇಸ್ಟ್ ಇದ್ದರೆ ಅದು ಕೂಡ ಹಾಕೋರಿ. ನಂತರ 2 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟು, ನಂತರ 4ರಿಂದ 5 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಹಸಿ ಬಟಾಣಿಯನ್ನು ತೊಗೊಂಡಿದ್ದೀನಿ. ತುಪ್ಪ, ಉಪ್ಪು, ಗರಂ ಮಸಾಲ ಐಟಮ್ಸು, ಪಲಾವ್ ಎಲೆ, ಚಕ್ಕೆ, ಏಲಕ್ಕಿ, ಲವಂಗ, ಹೂಮೊಗ್ಗು, ಜೀರಿಗೆ, ಶಾಯಿ ಜೀರಾ, ಮೆಣಸ್ಕಾಳು, ಇದಿಷ್ಟು ಸಾಮಗ್ರಿಗಳನ್ನ ಗರಂ ಮಸಾಲಾನ ತೊಗೊಂಡಿದ್ದೀನಿ. ನಂತರ ಇವಾಗ ಒಂದು ದೊಡ್ಡ ಪಾತ್ರೆಯನ್ನು ಗ್ಯಾಸ್ ಹಚ್ಚಿ ಇಟ್ಟು ಸ್ವಲ್ಪ ಬಿಸಿ ಆದಮೇಲೆ 1 ಚಮಚ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ 1 ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕಿಂಗ್ ಆಯಿಲ್ ಎರಡೂ ಮಿಕ್ಸ್ ಮಾಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಂತರ ಇವಾಗ ಪಲಾವ್ ಎಲೆ, ಚಕ್ಕೆ, 1 ಏಲಕ್ಕಿ, ಲವಂಗ, ಹೂಮೊಗ್ಗು, ಜೀರಿಗೆ, ಶಾಯಿ ಜೀರಾ, ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಇದಿಷ್ಟು ಫ್ರೈ ಆದಮೇಲೆ ಇವಾಗ ತರಕಾರಿಯನ್ನು ಹಾಕ್ತಾ ಇದ್ದೀನಿ. ಈರುಳ್ಳಿ, ಕ್ಯಾರೆಟು, ಹಸಿ ಬಟಾಣಿ, ಬೀನ್ಸ್, ಹಸಿಮೆಣಸಿನ್ಕಾಯಿ ಎಲ್ಲವನ್ನು ಒಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ಮೀಡಿಯಮ್ದಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಟೊಮೊಟೊ, ಹಸಿ ಬಟಾಣಿ, ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಸ್ವಲ್ಪ ತರಕಾರಿ ಎಲ್ಲ ಬೇಯೋದ್ರೊಳಗೆ ನಾನು ಇಲ್ಲಿ ಸ್ವಲ್ಪ ನೀರು ಹಾಕಿ ಅಕ್ಕಿಯನ್ನು 2 ಸರ್ತಿ ವಾಶ್ ಮಾಡಿ ಇಟ್ಕೋತಾ ಇದ್ದೀನಿ. ಎರಡು ಸರಿ ನೀರು ಹಾಕಿ ಚೆನ್ನಾಗಿ ತಿಕ್ಕಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಅಕ್ಕಿಯನ್ನು. ನಂತರ ಇಲ್ಲಿ ನೋಡಿ ವೆಜಿಟೇಬಲ್ಸ್ ಎಲ್ಲ ಹಾಕಿರೋದು ಸ್ವಲ್ಪ ಬೆಂದಿದೆ. ಇವಾಗ ಇದಕ್ಕೆ ಮಸಾಲ ಐಟಮ್ಸ್ನ ಹಾಕ್ತಾ ಇದ್ದೀನಿ. 1-2 ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತುಂಬಾ ರುಚಿಯಾಗಿರುತ್ತೆ. ಮತ್ತು ಇವಾಗ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಇದು ಬೀನ್ಸು ಮತ್ತು ಕ್ಯಾರೆಟು ಎಲ್ಲ ಸ್ವಲ್ಪ ಅದು ಇನ್ನೂ ಸ್ವಲ್ಪ ಫ್ರೈ ಆಗಬೇಕಾಗಿತ್ತು, ಅದಕ್ಕೋಸ್ಕರ. ಮತ್ತೆ ಒಂದು ಸರ್ತಿ ಚೆಕ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡು ನಂತರ ಇಲ್ಲಿ ಜಜ್ಜಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕೋತಾ ಇದ್ದೀನಿ. ನೀವು ಹಾಗೆ ಜಜ್ಜಿ ಕೂಡ ಹಾಕೋರಿ, ಇಲ್ಲಾಂದರೆ ಪೇಸ್ಟ್ ಇದ್ದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ದರೆ ಅದನ್ನು ಹಾಕೋರಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಂತರ ಬೆಳ್ಳುಳ್ಳಿ ಶುಂಠಿಯನ್ನು ಜಜ್ಜಿರೋದನ್ನು ಹಾಕಿ ನಂತರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಇವಾಗ ಇಲ್ಲಿ ನಾವು ವಾಶ್ ಮಾಡಿ ಇಟ್ಕೊಂಡಿರುವಂಥ ರೈಸ್ನ ಹಾಕ್ಕೊಂಡು ಮತ್ತು ಇವಾಗ ಒಗ್ಗರಣೆಯಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಯಲ್ಲಿನೇ ಅಕ್ಕಿನ ಹಾಕಿ ಮಿಕ್ಸ್ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ, ಉದುರಾಗಿ ತುಂಬ ರುಚಿಯಾಗಿ ಬರುತ್ತೆ. ಅಂದರೆ ವೆಜಿಟೇಬಲ್ಸು, ಉಪ್ಪು ಎಲ್ಲವೂ ಅಕ್ಕಿಗೆ ಹತ್ಕೊಂಡಿರುತ್ತೆ, ಹಾಗಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಂದು ಸರ್ತಿ ಹೀಗೆ ಒಗ್ಗರಣೆಯಲ್ಲಿ ಅಕ್ಕಿನ ಹಾಕಿ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಒಂದು 5 ನಿಮಿಷ ಕ್ಲೋಸ್ ಮಾಡಿ ನಂತರ ಇವಾಗ ಮತ್ತೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ಮತ್ತೆ ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಿಮಗೇನಾದರೂ ಮಸಾಲ ಹಾಕಬೇಕು ಅಂತ ಅಂದರೆ ಹೀಗೆ ನೀವು ಮಸಾಲ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ, ಅಂದರೆ ಚೆನ್ನಾಗಿರುತ್ತೆ. ನಂತರ ಇವಾಗ ಇದಕ್ಕೆ ನಾನು ಮಸಾಲಾನ ಹಾಕ್ತಾ ಇಲ್ಲ, ವೆಜಿಟೇಬಲ್ಸ್ ಹಾಕಿ ರೈಸ್ನ ಮಾಡ್ತಾಯಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಯಾವುದೇ ಥರದ ಮಸಾಲಾನ ಹಾಕದೇ ಈಸಿಯಾಗಿ ನಾವು ಹೀಗೆ ಮಾಡ್ಕೋಬೋದು. ಸ್ವಲ್ಪ ಸ್ವಲ್ಪ ತರಕಾರಿ ಇರುತ್ತೆ ನೋಡಿ, ಆವಾಗ ತುಂಬ ರುಚಿ ಬರುತ್ತೆ. ನಂತರ ಇಲ್ಲಿ ನೀರನ್ನ ಸೇರಿಸ್ಕೊಂಡಿದ್ದೀನಿ.
ಇದಿಷ್ಟು ನೀರಿದ್ರೆ ಸಾಕಾಗತ್ತೆ, ಉದುರಾಗಿ ತುಂಬ ರುಚಿಯಾಗಿ ಬರುತ್ತೆ ಅನ್ನ. ನಂತರ ಇವಾಗ 1-2 ರಿಂದ 3 ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇವಾಗ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮೂರು ಟೇಬಲ್ ಸ್ಪೂನಷ್ಟು ನಾನು ಉಪ್ಪು ಅಂದರೆ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಹಾಕಿ ಮತ್ತೆ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಆವಾಗವಾಗ ನಾವು ಸ್ವಲ್ಪ ಇದನ್ನು ಚೆಕ್ ಮಾಡ್ಕೊಳ್ಬೇಕು. ಇವಾಗ ಸ್ವಲ್ಪ ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಟು ಮತ್ತೆ ಒಂದು ಸರ್ತಿ ಚೆಕ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ನಂತರ ಅವಾಗವಾಗ ಒಂದು 5 ನಿಮಿಷ 10 ನಿಮಿಷ ಬಿಟ್ಟು ನೀವು ಚೆಕ್ ಮಾಡ್ಕೋತಾ ಇರ್ರಿ. ಅಂದರೆ ಅನ್ನ ಕೆಳಗಡೆ ಹತ್ಕೊಳ್ಳೋ ಹಂಗಿಲ್ಲ, ಹಂಗೆ ಉದುರಾಗಿ ತುಂಬ ರುಚಿ ಬರುತ್ತೆ ನೋಡಿ. ಮತ್ತು ನೀರು ಸ್ವಲ್ಪ ಕಡಿಮೆ ಆಯಿತು. ಇದಿಷ್ಟು ಕಡಿಮೆ ಆದಮೇಲೆ ಗ್ಯಾಸ್ನ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡಿದ್ದೀನಿ. ಮತ್ತೆ ಒಂದು ಸರ್ತಿ ಮಿಕ್ಸ್ ಮಾಡಿ ಇವಾಗ ಕ್ಲೋಸ್ ಮಾಡಿಡ್ತಾ ಇದ್ದೀನಿ. ಸ್ವಲ್ಪ ನೀರು ಕೂಡ ಕಡಿಮೆ ಆಗಿದೆ ನೋಡಿ. ನಿಮಗೆ ತುಂಬ ಜಾಸ್ತಿ ಉದುರಾಗಿದೆ ಅಂತ ಅಂದರೆ ಈ ಟೈಮ್ದೊಳಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ. ಇಲ್ಲ ಮೆತ್ತಗಾಗಿದೆ ಅಂತ ಅಂದರೆ ಹೈ ಫ್ಲೇಮಲ್ಲಿ ಇಟ್ಟು ನೀವು ಕುದಿಸ್ಕೊಳ್ಳಿ. ನಂತರ ಇವಾಗ ನೋಡಿ ಒಂದು 10 ನಿಮಿಷ ಕ್ಲೋಸ್ ಮಾಡಿಟ್ರೆ ತಾನೇ ಇದು ಅನ್ನ ನೀರು ಇರೋಂಗಿಲ್ಲ, ಉಮ್ಗೊಂಡು ಇರುತ್ತೆ, ತುಂಬ ಉದುರಾಗಿ ಚೆನ್ನಾಗಿ ಬರುತ್ತೆ. ಇದು ಪೂರ್ತಿಯಾಗಿ ಇವಾಗ ನಾನು ಇದನ್ನು ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ 1-2 ನಿಮಿಷ ಇಟ್ಟು ನಂತರ ಆಫ್ ಮಾಡ್ತಾ ಇದ್ದೀನಿ. ಗ್ಯಾಸ್ನ ಆಫ್ ಮಾಡಿ ಒಂದು ಅರ್ಧ ಗಂಟೆ ನಂತರ ನೀವು ತೆಗೆದು ನೋಡಿದರೆ ತುಂಬಾ ಉದುರಾಗಿ ಅನ್ನ ಕೂಡ ತುಂಬಾ ಬೆಂದಿರುತ್ತೆ, ಹಂಗೆ ರುಚಿ ಕೂಡ ಬಂದಿರುತ್ತೆ. ಇವಾಗ ಮೇಲ್ಗಡೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಕ್ಲೋಸ್ ಮಾಡಿಡ್ತಾ ಇದ್ದೀನಿ. ಇದರ ಜೊತೆಲಿ ನಾನಿಲ್ಲಿ ಟೊಮೊಟೊ ಸಾರು ಕೂಡ ಮಾಡ್ತಾ ಇದ್ದೀನಿ. ಟೊಮೊಟೊ ಸಾರು ಹಾಗೆ ನೀವು ಹಾಗೆ ಕೂಡ ತಿನ್ಬೋದು, ಇಲ್ಲ ಅಂತ ಅಂದರೆ ಟೊಮೊಟೊ ಸಾರಂತೂ ರುಚಿ ಇರುತ್ತೆ, ತುಂಬ ರುಚಿ ಬರುತ್ತೆ ಎರಡನ್ನೂ ಸೇರಿಸಿ ತಿನ್ನೋದ್ರಿಂದ ಟೊಮೊಟೊ ಸಾರು. ನಂತರ ಇಲ್ಲಿ ಸ್ಯಾಲೆಡ್ ಕೂಡ ಮಾಡಲಿಕ್ಕೆ ಅಂದರೆ ರಾಯ್ತ ಮಾಡಲಿಕ್ಕೆ ಇಲ್ಲಿ ನಾನು ಸೌತೆಕಾಯಿ, ಈರುಳ್ಳಿ ಎಲ್ಲವನ್ನು ಹೆಚ್ಚಿ ಇಟ್ಕೊಳ್ತಾ ಇದ್ದೀನಿ. ನಂತರ ಅನ್ನ ನೋಡಿ ಒಂದು ಅರ್ಧ ಗಂಟೆ ಅದೆಲ್ಲ ಟೊಮೊಟೊ ಸಾರು ಮತ್ತು ರಾಯ್ತ ಎಲ್ಲ ರೆಡಿ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ. ಒಂದು ಅರ್ಧ ಗಂಟೆ ಆದಮೇಲೆ ತುಂಬಾ ಉದುರಾಗಿ ತುಂಬ ಟೇಸ್ಟಿಯಾಗಿ ವೆಜಿಟೇಬಲ್ಸ್ ರೈಸ್ ಇವಾಗ ರೆಡಿ ಆಯಿತು. ಒಂದು ಸರ್ತಿ ನೀವು ಹೀಗೆ ಟ್ರೈ ಮಾಡಿ. ಇದರ ಜೊತೆಯಲ್ಲಿ ರಾಯ್ತ ಅಥವಾ ಟೊಮೊಟೊ ಸಾರು ಅಥವಾ ಬೇಳೆ ಸಾರು ಎಲ್ಲವೂ ತುಂಬ ರುಚಿಯಾಗಿ ಹೊಂದತ್ತೆ. ಒಂದು ಸರ್ತಿ ಹೀಗೆ ಟ್ರೈ ಮಾಡಿ. ಟೊಮೊಟೊ ಸಾರನ್ನ ನಾನು ಹಿಂದಿನ ವಿಡಿಯೋದೊಳಗೆ ಅಪ್ಲೋಡ್ ಮಾಡಿದ್ದೀನಿ ಹೇಗೆ ಮಾಡೋದು ಅಂಥೇಳಿ. ಒಂದು ಸರ್ತಿ ಆ ವಿಡಿಯೋನ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ. ಒಂದು ಸರ್ತಿ ಟೊಮೊಟೊ ಸಾರನ್ನ ಹಾಗೆ ನೀವು ಟ್ರೈ ಮಾಡ್ಬೋದು. ನಂತರ ಇಲ್ಲಿ ಅನ್ನ ಕೂಡ ಚೆನ್ನಾಗಾಗಿದೆ. ನಂತರ ಇಲ್ಲಿ ರಾಯ್ತ ಕೂಡ ಮಾಡಿದ್ದೀನಿ, ಅದು ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಸೈಡ್ ಡಿಶ್ ಆಗಿ ರಾಯ್ತ ಆಗಿರ್ಬೋದು ಅಥವಾ ಸಾಂಬಾರು ಆಗಿರ್ಬೋದು ಅಥವಾ ಬೇಳೆ ಸಾಂಬಾರು, ಟೊಮೊಟೊ ಸಾರು ತುಂಬಾ ರುಚಿಯಾಗಿ ಹೊಂದುತ್ತೆ. ಹಾಗೆ ಕೂಡ ನೀವು ತಿನ್ಬೋದು. ನೋಡಿದ್ರಲ್ವ, ಈ ಸಿಂಪಲ್ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ಒಂದು ಸರ್ತಿ ಹೀಗೆ ಟ್ರೈ ಮಾಡಿ. ಥ್ಯಾಂಕ್ ಯು.